ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲಲ್ಲಿ 10th ಸ್ಟ್ಯಾಂಡರ್ಡ್ಗೆ ಬೇಕಾಗುವಂಥ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅಥವಾ ಕನ್ಫರ್ಮ್ ಕ್ವಶನ್ಸ್ ಇದೇ ಬರುತ್ತೆ ಅಂತಲೂ ಸಹ ನಾವು ನಮ್ಮ ಚಾನಲಲ್ಲಿ ವೀಡಿಯೋಸನ್ನು ಮಾಡಿಬಿಡ್ತೀವಿ. ಸೊ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇರ್ತೀನಿ, ಯಾವ ರೀತಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು, ಹಾಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಗೆ ಯಾವ ರೀತಿ ಆನ್ಸರನ್ನು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಸಿಗುತ್ತೆ ಅಂತ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಬ್ಜೆಕ್ಟ್ ಬಂದುಬಿಟ್ಟು ನಿಮಗೆ ವಿಜ್ಞಾನ ಮಾಡ್ತಾ ಇರೋದು. ಸೊ ಟೋಟಲಾಗಿ 20 ಮಾರ್ಕ್ಸ್ ಇರುತ್ತೆ, ಅದು ನಿಮಗೆ ಗೊತ್ತಿದೆ. ಸೊ 10th ಸ್ಟ್ಯಾಂಡರ್ಡ್ ಪೇಪರ್ ಇವಾಗ ತಾನೇ ಹೇಳಿದೆ. ಹಾಗೆ ರೂಪನಾತ್ಮಕ ಮೌಲ್ಯಮಾಪನ ಅಂದರೆ FA2 ಪೇಪರ್ ಇದು. ಸೊ FA1 ಪೇಪರ್ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಹಾಕಿದ್ವಿ, ಸ್ವಲ್ಪ ಜನ ನೋಡಿದ್ದೀರಾ. ಹಾಗೆ ಈ ಒಂದು ಪೇಪರನ್ನು ಸಹ ಹಾಕ್ತಾಯಿದ್ದೀವಿ, ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು. ಸೊ ಬನ್ನಿ ನೋಡಿ, ಮೊದಲನೇದಾಗಿ ಫಸ್ಟ್ ಮೇನಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಮೆಥನೋಯಿಕ್ ಆಮ್ಲ, ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಸಿಟ್ರಿಕ್ ಆಮ್ಲ, ಆಪ್ಷನ್ ಡಿ ಲ್ಯಾಕ್ಟಿಕ್ ಆಮ್ಲ. ಸೊ ವಿಡಿಯೋನ ಪೂರ್ತಿ ನೋಡಿ, ಯಾಕಂದರೆ ಇದಕ್ಕೆ ಆನ್ಸರ್ ಸಹ ಕೊಡ್ತೀನಿ, ಕೆಳಗಡೆನೇ ಇದೆ ಆನ್ಸರ್ಸು. ಸೊ ನೆಕ್ಸ್ಟ್ ನೋಡಿ, ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತಿರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು. ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ 4 ಕೊಟ್ಟಿದ್ದಾರೆ. ಸೊ ಇದು ಏನು ಅಂತ ಕನ್ಫ್ಯೂಸ್ ಆಗಬೇಡಿ, ಇದು ಈ ಬದಲು ಅಲ್ಲಿ ಡಿ ಅಂತ ಕೊಡಬೇಕಾಗಿತ್ತು, ಮಿಸ್ ಆಗಿದೆ ಪ್ರಿಂಟಿಂಗಲ್ಲಿ. ಸೊ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಮೂರನೇ ಪ್ರಶ್ನೆ, ನರಕೋಶದಲ್ಲಿ ನರಾವೇಗಗಳು ಸಂಚರಿಸುವ ಸರಿಯಾದ ಮಾರ್ಗ ಅಂತ ಕೇಳಿದ್ದಾರೆ. ಸೊ ಇದು ಕ್ವಶ್ಚನ್ನೇ 4 ಉತ್ತರಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಇದಕ್ಕೆಲ್ಲದಕ್ಕೂ ನಾನು ಆನ್ಸರ್ಸನ್ನು ಕೆಳಗಡೆ ಕೊಟ್ಟಿದ್ದೀನಿ, ಹೇಳ್ತೀನಿ ಏನು ಆನ್ಸರ್ಸ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ನಿಮಗೆ 2 ಮಾರ್ಕಿಗೆ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರ, 2 ಪ್ರಶ್ನೆಗಳಿದೆ. ನೀವು ಒಂದೇ ಪ್ರಶ್ನೆಗೆ ಬರೆದ್ರೆ ಉತ್ತರ ಒಂದೇ ಮಾರ್ಕ್ ಸಿಗುತ್ತೆ, 2 ಪ್ರಶ್ನೆಗಳು ಬರೆದ್ರೆ 2 ಅಂಕ ಸಂಪೂರ್ಣವಾಗಿ ಸಿಗುತ್ತೆ. ಸೊ 4ನೇ ಪ್ರಶ್ನೆ ನೋಡಿ, ಸಸ್ಯಗಳಲ್ಲಿ ಆಬ್ಸಿಸಿಕ್ ಆಮ್ಲದ ಪಾತ್ರವೇನು ಅಂತ ಕೇಳಿದ್ದಾರೆ. ಹಾಗೆ 5ನೇ ಪ್ರಶ್ನೆ, ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ನೆನ್ಪಿಟ್ಕೊಂಡು ಬರೀರಿ. ಹಾಗೆ ನೆಕ್ಸ್ಟ್ ನೋಡಿ, 3rd ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೆ ಟೋಟಲ್ ಆಗಿ 8 ಅಂಕಗಳು, ಅಂದರೆ ನಿಮಗೆ 4 ಪ್ರಶ್ನೆಗಳಿದೆ, ಒಂದೊಂದು ಪ್ರಶ್ನೆಗೆ 2 ಅಂಕ ಸಿಗುತ್ತೆ. ಹಾಗಿದ್ರೆ ನೋಡಿ, ನಿಮಗೆ 8 ಅಂಕಗಳು ಈ ಒಂದು ಮೇನಲ್ಲೇ ಆರಾಮಾಗಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ನೋಡಿ, 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದೇ ಪ್ರಶ್ನೆ ಕೊಟ್ಟಿದ್ದಾರೆ, ಹಾಗೆ ಒಂದು ಪ್ರಶ್ನೆನೇ 3 ಅಂಕಗಳಿಗಿದೆ. ಸೊ ಇದು ಚಿತ್ರ, ಬೇರೆ ಏನೂ ಅಲ್ಲ, ಮಾನವನ ಮಿದುಳಿನ ನೀಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ, ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಮಧ್ಯ ಮಿದುಳು ಮತ್ತು ಪಾನ್ಸ್, ಸೊ ಇದೆರಡನ್ನ ನೀವು ಗುರುತಿಸಬೇಕಾಗುತ್ತೆ ಚಿತ್ರವನ್ನು ಬಿಡಿಸಿ. ಹಾಗೆ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ 4 ಅಂಕಗಳು ನಿಗದಿಯಾಗಿದೆ, ಒಂದೇ ಪ್ರಶ್ನೆ ಇದೆ. ಸೊ ಇಷ್ಟಕ್ಕೂ ಆನ್ಸರ್ಸನ್ನು ನಾನಿವಾಗ ಕೊಡ್ತೀನಿ. ಸೊ ವಿಡಿಯೋಯಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ಸನ್ನು ಕೊಡ್ತೀನಿ. ಹಾಗೆ ಈ ಒಂದು ಪೇಪರ್ದು ಲಿಂಕ್ ಬೇಕಿದ್ದರೆ ಸಹ ಕಮೆಂಟ್ ಹಾಕಿ, ಲಿಂಕನ್ನು ಸಹ ನಾವು ನಿಮಗೆ ಕಳಿಸ್ಕೊಡ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ಕ್ವಶನ್ಸ್ ಅಷ್ಟೇ ಅಲ್ಲ, ನಮ್ಮ ಚಾನಲ್ ಮಾತ್ರ ನಿಮಗೆ ವಿತ್ ಆನ್ಸರ್ಸ್ ಸಿಗೋದು, ಬೇರೆ ಚಾನಲ್ಗಳಲ್ಲಿ ವಿತ್ ಆನ್ಸರ್ಸ್ ಕೊಡಲ್ಲ. ಸೊ ಅದಕ್ಕೆ ಹೇಳ್ತಿರೋದು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಬಿಡುವಂಥ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.